ಸಡಗರ ಆದ್ರೆ ಮತ್ತೊಂದು ಕಡೆಯಲ್ಲಿ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನೇಕರು ಅನ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಹಬ್ಬದ ದಿನ ಕೂಡ ದೇವಿ ದರ್ಶನಕ್ಕೆ ಅವಕಾಶ ಇಲ್ಲ. ಅಂಬಾಭವಾನಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಪ್ರವಾಹ ಇನ್ನೂ ಕೂಡ ನಿಂತಿಲ್ಲ. ಪ್ರವಾಹದ ಪರಿಸ್ಥಿತಿ. ಹಬ್ಬದ ದಿನ ಕೂಡ ದೇವಿ ದರ್ಶನಕ್ಕೆ ಭಾಗ್ಯ ಇಲ್ಲ. ಇಂಡಿ ತಾಲೂಕಿನ ಕೇಡಗಿ ಗ್ರಾಮದಲ್ಲಿರುವಂತಹ ದೇಗುಲ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ 9 ದಿನವೂ ಕೂಡ ದೇವಿಗೆ ವಿಶೇಷ ಅಲಂಕಾರ, ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಆದರೆ ಈ ಬಾರಿ ಪ್ರವಾಹದಿಂದ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಪೂಜೆ ಬಿಡಿ ಅಲ್ಲಿ ಹೋಗೋದಕ್ಕೂ ಕೂಡ ಆಗದೆ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ವಿಜಯಪುರದ ಖೇಡಗಿಯಲ್ಲಿರುವಂತಹ ದೇಗುಲ ಇದು. ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ದಸರಾ ಆಚರಣೆ, ದೇವಿಗೂ ಕೂಡ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಈ ಬಾರಿ ಕಂಪ್ಲೀಟ್ ಆಗಿ ನೀರು, ಮಳೆ ನೀರು, ಪ್ರವಾಹ ಎಲ್ಲವೂ ಕೂಡ ಆವರಿಸಿಕೊಂಡಿರೋದ್ರಿಂದ ಜಲ ದಿಗ್ಬಂಧನ ಎಲ್ಲೂ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಪೂಜೆಯೂ ಕೂಡ ಇಲ್ಲ. ಜೊತೆಗೆ ದಸರಾ ಸಂದರ್ಭದಲ್ಲಿ ಮಾಡುವಂತಹ ವಿಶೇಷ ಅಲಂಕಾರ, ಪೂಜೆಗಳು ಯಾವುದೂ ಕೂಡ ಇಲ್ಲದಂತಾಗಿದೆ. ಭಕ್ತರಿಗೂ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ. ಇದರಿಂದ ಬಹಳ ನಿರಾಸೆಯನ್ನ ಕೂಡ ಅಲ್ಲಿನ ಭಕ್ತರು ವ್ಯಕ್ತಪಡಿಸಿದ್ದಾರೆ. ಕಡೆಯಲ್ಲಿ ಹಬ್ಬದ ಸಡಗರ ಆದ್ರೆ ಮತ್ತೊಂದು ಕಡೆಯಲ್ಲಿ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನೇಕರು ಅನ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಹಬ್ಬದ ದಿನ ಕೂಡ ದೇವಿ ದರ್ಶನಕ್ಕೆ ಅವಕಾಶ ಇಲ್ಲ. ಅಂಬಾಭವಾನಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಪ್ರವಾಹ ಇನ್ನೂ ಕೂಡ ನಿಂತಿಲ್ಲ. ಪ್ರವಾಹದ ಪರಿಸ್ಥಿತಿ. ಹಬ್ಬದ ದಿನ ಕೂಡ ದೇವಿ ದರ್ಶನಕ್ಕೆ ಭಾಗ್ಯ ಇಲ್ಲ. ಇಂಡಿ ತಾಲೂಕಿನ ಕೇಡಗಿ ಗ್ರಾಮದಲ್ಲಿರುವಂತಹ ದೇಗುಲ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ 9 ದಿನವೂ ಕೂಡ ದೇವಿಗೆ ವಿಶೇಷ ಅಲಂಕಾರ, ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಆದರೆ ಈ ಬಾರಿ ಪ್ರವಾಹದಿಂದ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಪೂಜೆ ಬಿಡಿ ಅಲ್ಲಿ ಹೋಗೋದಕ್ಕೂ ಕೂಡ ಆಗದೆ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ವಿಜಯಪುರದ ಖೇಡಗಿಯಲ್ಲಿರುವಂತಹ ದೇಗುಲ ಇದು. ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ದಸರಾ ಆಚರಣೆ, ದೇವಿಗೂ ಕೂಡ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಈ ಬಾರಿ ಕಂಪ್ಲೀಟ್ ಆಗಿ ನೀರು, ಮಳೆ ನೀರು, ಪ್ರವಾಹ ಎಲ್ಲವೂ ಕೂಡ ಆವರಿಸಿಕೊಂಡಿರೋದ್ರಿಂದ ಜಲ ದಿಗ್ಬಂಧನ ಎಲ್ಲೂ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಪೂಜೆಯೂ ಕೂಡ ಇಲ್ಲ. ಜೊತೆಗೆ ದಸರಾ ಸಂದರ್ಭದಲ್ಲಿ ಮಾಡುವಂತಹ ವಿಶೇಷ ಅಲಂಕಾರ, ಪೂಜೆಗಳು ಯಾವುದೂ ಕೂಡ ಇಲ್ಲದಂತಾಗಿದೆ. ಭಕ್ತರಿಗೂ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ. ಇದರಿಂದ ಬಹಳ ನಿರಾಸೆಯನ್ನ ಕೂಡ ಅಲ್ಲಿನ ಭಕ್ತರು ವ್ಯಕ್ತಪಡಿಸಿದ್ದಾರೆ. ಕಡೆಯಲ್ಲಿ ಹಬ್ಬದ ಸಡಗರ ಆದ್ರೆ ಮತ್ತೊಂದು ಕಡೆಯಲ್ಲಿ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನೇಕರು ಅನ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಹಬ್ಬದ ದಿನ ಕೂಡ ದೇವಿ ದರ್ಶನಕ್ಕೆ ಅವಕಾಶ ಇಲ್ಲ. ಅಂಬಾಭವಾನಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಪ್ರವಾಹ ಇನ್ನೂ ಕೂಡ ನಿಂತಿಲ್ಲ. ಪ್ರವಾಹದ ಪರಿಸ್ಥಿತಿ. ಹಬ್ಬದ ದಿನ ಕೂಡ ದೇವಿ ದರ್ಶನಕ್ಕೆ ಭಾಗ್ಯ ಇಲ್ಲ. ಇಂಡಿ ತಾಲೂಕಿನ ಕೇಡಗಿ ಗ್ರಾಮದಲ್ಲಿರುವಂತಹ ದೇಗುಲ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ 9 ದಿನವೂ ಕೂಡ ದೇವಿಗೆ ವಿಶೇಷ ಅಲಂಕಾರ, ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಆದರೆ ಈ ಬಾರಿ ಪ್ರವಾಹದಿಂದ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಪೂಜೆ ಬಿಡಿ ಅಲ್ಲಿ ಹೋಗೋದಕ್ಕೂ ಕೂಡ ಆಗದೆ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ವಿಜಯಪುರದ ಖೇಡಗಿಯಲ್ಲಿರುವಂತಹ ದೇಗುಲ ಇದು. ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ದಸರಾ ಆಚರಣೆ, ದೇವಿಗೂ ಕೂಡ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಈ ಬಾರಿ ಕಂಪ್ಲೀಟ್ ಆಗಿ ನೀರು, ಮಳೆ ನೀರು, ಪ್ರವಾಹ ಎಲ್ಲವೂ ಕೂಡ ಆವರಿಸಿಕೊಂಡಿರೋದ್ರಿಂದ ಜಲ ದಿಗ್ಬಂಧನ ಎಲ್ಲೂ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಪೂಜೆಯೂ ಕೂಡ ಇಲ್ಲ. ಜೊತೆಗೆ ದಸರಾ ಸಂದರ್ಭದಲ್ಲಿ ಮಾಡುವಂತಹ ವಿಶೇಷ ಅಲಂಕಾರ, ಪೂಜೆಗಳು ಯಾವುದೂ ಕೂಡ ಇಲ್ಲದಂತಾಗಿದೆ. ಭಕ್ತರಿಗೂ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ. ಇದರಿಂದ ಬಹಳ ನಿರಾಸೆಯನ್ನ ಕೂಡ ಅಲ್ಲಿನ ಭಕ್ತರು ವ್ಯಕ್ತಪಡಿಸಿದ್ದಾರೆ.
ಸರಿ ಅಲ್ಲಿ ತಿಳುವಳಿ ಒಂದು ಪ್ರಶ್ನೆ ಏನ್ ಬರೋದು ಈ ದೇವಸ್ಥಾನ ಸ್ವಲ್ಪ ಓಟ ಒಂದ್ ಕಡೆಯಲ್ಲಿ ಹಬ್ಬದ ಸಡಗರ ಆದ್ರೆ ಮತ್ತೊಂದ್ ಕಡೆಯಲ್ಲಿ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನೇಕರು ಅನ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಹಬ್ಬದ ದಿನ ಕೂಡ ದೇವಿ ದರ್ಶನಕ್ಕೆ ಅವಕಾಶ ಇಲ್ಲ. ಅಂಬಾಭವಾನಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಪ್ರವಾಹ ಇನ್ನೂ ಕೂಡ ನಿಂತಿಲ್ಲ. ಪ್ರವಾಹದ ಪರಿಸ್ಥಿತಿ. ಹಬ್ಬದ ದಿನ ಕೂಡ ದೇವಿ ದರ್ಶನಕ್ಕೆ ಭಾಗ್ಯ ಇಲ್ಲ. ಇಂಡಿ ತಾಲೂಕಿನ ಕೇಡಗಿ ಗ್ರಾಮದಲ್ಲಿರುವಂತಹ ದೇಗುಲ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ 9 ದಿನವೂ ಕೂಡ ದೇವಿಗೆ ವಿಶೇಷ ಅಲಂಕಾರ, ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಆದರೆ ಈ ಬಾರಿ ಪ್ರವಾಹದಿಂದ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಪೂಜೆ ಬಿಡಿ ಅಲ್ಲಿ ಹೋಗೋದಕ್ಕೂ ಕೂಡ ಆಗದೆ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ವಿಜಯಪುರದ ಖೇಡಗಿಯಲ್ಲಿರುವಂತಹ ದೇಗುಲ ಇದು. ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ದಸರಾ ಆಚರಣೆ, ದೇವಿಗೂ ಕೂಡ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಈ ಬಾರಿ ಕಂಪ್ಲೀಟ್ ಆಗಿ ನೀರು, ಮಳೆ ನೀರು, ಪ್ರವಾಹ ಎಲ್ಲವೂ ಕೂಡ ಆವರಿಸಿಕೊಂಡಿರೋದ್ರಿಂದ ಜಲದಿಗ್ಬಂಧನ ಎಲ್ಲೂ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಪೂಜೆಯೂ ಕೂಡ ಇಲ್ಲ. ಜೊತೆಗೆ ದಸರಾ ಸಂದರ್ಭದಲ್ಲಿ ಮಾಡುವಂತಹ ವಿಶೇಷ ಅಲಂಕಾರ, ಪೂಜೆಗಳು ಯಾವುದೂ ಕೂಡ ಇಲ್ಲದಂತಾಗಿದೆ. ಭಕ್ತರಿಗೂ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ. ಇದರಿಂದ ಬಹಳ ನಿರಾಸೆಯನ್ನ ಕೂಡ ಅಲ್ಲಿನ ಭಕ್ತರು ವ್ಯಕ್ತಪಡಿಸಿದ್ದಾರೆ. ಸರಿ ಅಲ್ಲಿ ತಿಳುವಳಿ ಒಂದು ಪ್ರಶ್ನೆ ಏನ್ ಬರೋದು ಈ ದೇವಸ್ಥಾನ ಸ್ವಲ್ಪ ಓಟ ಒಂದ್ ಕಡೆಯಲ್ಲಿ ಹಬ್ಬದ ಸಡಗರ ಆದ್ರೆ ಮತ್ತೊಂದ್ ಕಡೆಯಲ್ಲಿ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನೇಕರು ಅನ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಹಬ್ಬದ ದಿನ ಕೂಡ ದೇವಿ ದರ್ಶನಕ್ಕೆ ಅವಕಾಶ ಇಲ್ಲ. ಅಂಬಾಭವಾನಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಪ್ರವಾಹ ಇನ್ನೂ ಕೂಡ ನಿಂತಿಲ್ಲ. ಪ್ರವಾಹದ ಪರಿಸ್ಥಿತಿ. ಹಬ್ಬದ ದಿನ ಕೂಡ ದೇವಿ ದರ್ಶನಕ್ಕೆ ಭಾಗ್ಯ ಇಲ್ಲ. ಇಂಡಿ ತಾಲೂಕಿನ ಕೇಡಗಿ ಗ್ರಾಮದಲ್ಲಿರುವಂತಹ ದೇಗುಲ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ 9 ದಿನವೂ ಕೂಡ ದೇವಿಗೆ ವಿಶೇಷ ಅಲಂಕಾರ, ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಆದರೆ ಈ ಬಾರಿ ಪ್ರವಾಹದಿಂದ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಪೂಜೆ ಬಿಡಿ ಅಲ್ಲಿ ಹೋಗೋದಕ್ಕೂ ಕೂಡ ಆಗದೆ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ವಿಜಯಪುರದ ಖೇಡಗಿಯಲ್ಲಿರುವಂತಹ ದೇಗುಲ ಇದು. ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ದಸರಾ ಆಚರಣೆ, ದೇವಿಗೂ ಕೂಡ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಈ ಬಾರಿ ಕಂಪ್ಲೀಟ್ ಆಗಿ ನೀರು, ಮಳೆ ನೀರು, ಪ್ರವಾಹ ಎಲ್ಲವೂ ಕೂಡ ಆವರಿಸಿಕೊಂಡಿರೋದ್ರಿಂದ ಜಲದಿಗ್ಬಂಧನ ಎಲ್ಲೂ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಪೂಜೆಯೂ ಕೂಡ ಇಲ್ಲ. ಜೊತೆಗೆ ದಸರಾ ಸಂದರ್ಭದಲ್ಲಿ ಮಾಡುವಂತಹ ವಿಶೇಷ ಅಲಂಕಾರ, ಪೂಜೆಗಳು ಯಾವುದೂ ಕೂಡ ಇಲ್ಲದಂತಾಗಿದೆ. ಭಕ್ತರಿಗೂ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ. ಇದರಿಂದ ಬಹಳ ನಿರಾಸೆಯನ್ನ ಕೂಡ ಅಲ್ಲಿನ ಭಕ್ತರು ವ್ಯಕ್ತಪಡಿಸಿದ್ದಾರೆ. ಸರಿ ಅಲ್ಲಿ ತಿಳುವಳಿ ಒಂದು ಪ್ರಶ್ನೆ ಏನ್ ಬರೋದು ಈ ದೇವಸ್ಥಾನ ಸ್ವಲ್ಪ ಓಟ